ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇಂದು ನಮ್ಮ RCB ವುಮೆನ್ಸ್ ತಂಡವು ಮುಂಬೈ ಇಂಡಿಯನ್ಸ್ ವುಮೆನ್ಸ್ ತಂಡವನ್ನು ಎದುರಿಸಲಿದೆ. ಈಗಾಗಲೇ ಹೋದ ಪಂದ್ಯ ಸೋತಿರುವ RCB ವುಮೆನ್ಸ್ ಕಮ್ಬ್ಯಾಕ್ ಮಾಡಬೇಕಿದೆ. ಇವತ್ತಿನ ಮ್ಯಾಚ್ ಪ್ರಿವ್ಯೂವನ್ನು ಸಣ್ಣದಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ. ಇಂದು RCB ವುಮೆನ್ಸ್ ತಂಡ ಮುಂಬೈ ಇಂಡಿಯನ್ಸನ್ನು ಎದುರಿಸಲಿದೆ. ಆಬ್ವಿಯಸ್ಲಿ ಈ ಮ್ಯಾಚ್ ಸಖತ್ ಟಫ್ ಇರಲಿದೆ. ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಮ್ಯಾಚು. ಹೋದ ಪಂದ್ಯದಲ್ಲಿ ನಮ್ಮದು ಕಳಪೆ ಬೌಲಿಂಗ್ ಇತ್ತು. ಕಳಪೆ ಬೌಲಿಂಗ್ ಇದ್ದರೂ ಸಹ ಸುಮತಿ ಮಂದಣ್ಣ ಅವರು ಒಳ್ಳೆ ಹೋರಾಟ ಕೊಟ್ಟಿದ್ದರು. ಆದರೂ ಸಹ ಕೊನೆಯಲ್ಲಿ ಬಂದ ಯಾವುದೇ ಆಟಗಾರರು ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಡದ ಕಾರಣ ಗೆಲ್ಲೋ ಮ್ಯಾಚನ್ನು ನಾವು ಸೋಲನ್ನು ಅನುಭವಿಸಿದ್ವಿ. ಇಂದು ಹಾಗೆ ಆಗೋದು ಬೇಡ, ಅತ್ಯುತ್ತಮ ಪರ್ಫಾರ್ಮೆನ್ಸ್ ಬರಲಿ ಎಂದು ಆಶಿಸೋಣ. ಎಲಿಸ್ ಪೆರಿ ಅವರು ಇವತ್ತು ಬಂದರೆ ನಮಗೆ ತುಂಬ ಖುಷಿಯಾಗುತ್ತೆ. ನೋಡೋಣ ಇದು ಏನಾಗುತ್ತೆ ಅಂತ. ಪ್ಲೇಯಿಂಗ್ 11 ಚೇಂಜ್ ಮಾಡಿದರೆ ಅದೊಂದೇ ಆಗ್ಬೋದು. ಎಲಿಸ್ ಪೆರಿ ಅವರು ಬರ್ಬೋದು, ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂಬೈ ಇಂಡಿಯನ್ಸ್ ಮತ್ತು RCB ವುಮೆನ್ಸ್ ಹೆಡ್ ಟು ಹೆಡ್ ನೋಡೋದಾದರೆ ಮುಂಬೈ 2 ಪಂದ್ಯದಲ್ಲಿ 2 ಪಂದ್ಯವನ್ನು ಕೂಡ RCB ವಿರುದ್ಧ ಜಯಶಾಲಿಯಾಗಿದೆ. ಹಾಗಾಗಿ ಇಂದು ಗೆದ್ದರೆ ಒಂದು ಇತಿಹಾಸ ಆಗುತ್ತೆ. ಅದೇನೆಂದರೆ ಮುಂಬೈ ಇಂಡಿಯನ್ಸ್ ವುಮೆನ್ಸನ್ನು ಮೊದಲ ಬಾರಿ RCB ವುಮೆನ್ಸ್ ಸೋಲಿಸಿದ ಹಾಗೆ ಆಗುತ್ತೆ. ಹೋಪ್ ಹಾಗೆ ಆಗಲಿ ಎಂದು ನಾವು ಆಶಿಸೋಣ. ಪಾಯಿಂಟ್ಸ್ ಟೇಬಲ್ನತ್ತ ಬರೋದಾದರೆ 2 ಟೀಮ್ದು ಸೇಮ್ ಥಿಯರಿ ಇದೆ. 3ರಲ್ಲಿ 2 ವಿನ್ನಾಗಿ 1 ಸೋಲನ್ನು ಅನುಭವಿಸಿದೆ. ಆದರೆ RCBದು ರನ್ ರೇಟ್ ಪಾಸಿಟಿವ್ ಇರುವುದರಿಂದ 2ನೇ ಸ್ಥಾನದಲ್ಲಿದೆ. 3ರಲ್ಲಿ 2 ಜಯಶಾಲಿ, 1 ಲಾಸ್. ಹಾಗೆಯೇ ಮುಂಬೈ ಕೂಡ ಸೇಮ್ ಇದೆ, ಆದರೆ ರನ್ ರೇಟ್ -0.182 ಇದೆ. ಹಾಗಾಗಿ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಇವತ್ತು ಗೆದ್ದ ತಂಡ ಟೇಬಲ್ ಟಾಪರ್ಸ್ ಆಗಲಿದೆ. ನೋಡೋಣ ಯಾವ ತಂಡ ಗೆಲುವು ಅಂತ. ನಮ್ಮ ಪ್ರಕಾರ ಇವತ್ತು RCB ಜಯಶಾಲಿ ಆಗಬೇಕು. ಹಾಗೆಯೇ ಆಗುತ್ತೆ ಅಂತ ಅನಿಸುತ್ತೆ. ನಿಮ್ಗೇನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಟಫ್ ಮ್ಯಾಚ್ ಪಕ್ಕ ಇದು, ಅಷ್ಟೊಂದು ಸುಲಭ ಅಂತೂ ಇಲ್ಲ. ನೋಡೋಣ ನಮ್ಮ ವುಮೆನ್ಸ್ ತಂಡ ಹೇಗಾಡ್ತಾರೆ ಅಂತ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.